ಕಾರವಾರ ತಾಲೂಕಿನ ಹೊಟೆಗಾಳಿ ಸಮೀಪದ ಭೀಮಕೋಲದ ಪಂಚವಟಿ ಉದ್ಯಾನವನಕ್ಕೆ ಭೇಟಿ ನೀಡುವ ಪ್ರವಾಸಿಗರ ಸಂಖ್ಯೆ ದಿನದಿಂದ ದಿನಕ್ಕೆ ಏರತೊಡಗಿದೆ. ಆದರೆ ಈ ಅತ್ಯದ್ಭುತ ಉದ್ಯಾನವನವೀಗ ನಿರ್ವಹಣೆ ಹಾಗೂ ಅಗತ್ಯ ಸೌಕರ್ಯಗಳನ್ನು ಅಪೇಕ್ಷಿಸುತ್ತಿದೆ. ಕಾರವಾರ ತಾಲೂಕಿನ ಹಣಕೋಣ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವ ಭೀಮಕೋಲದ ಕೆರೆಯನ್ನ ಜಿಲ್ಲಾ ಪಂಚಾಯಿತಿ ಹಾಗೂ ಸಾಮಾಜಿಕ ಅರಣ್ಯ ವಿಭಾಗದ ಸಹಯೋಗದಲ್ಲಿ ಸುಂದರ ಪ್ರವಾಸಿ ತಾಣವನ್ನಾಗಿ ರೂಪಿಸಲಾಗಿದೆ. ಆಕರ್ಷಣೀಯ ಕಲಾಕೃತಿಗಳು, ಜಲರಾಶಿ, ದಟ್ಟಡವಿಯ ಹಸಿರು ಪ್ರವಾಸಿಗರನ್ನ ಕೈಬೀಸಿ ಕರೆಯುತ್ತಿದೆ. 2 ವರ್ಷದಲ್ಲಿ 1 ಲಕ್ಷಕ್ಕೂ ಹೆಚ್ಚು ಪ್ರವಾಸಿಗರು ಭೇಟಿ ನೀಡಿದ್ದಾರೆ. ಆದರೆ ಲಕ್ಷಾಂತರ ರೂಪಾಯಿ ವೆಚ್ಚದ ಉದ್ಯಾನ ಸದ್ಯ ನಿರ್ವಹಣೆ ಹಾಗೂ ಸೌಕರ್ಯಗಳ ಕೊರತೆಯಿಂದ ಸೊರಗಿದೆ. ಉದ್ಯಾನವನದಲ್ಲಿ ನಿರ್ಮಿಸಿದ ವಿವಿಧ ಪ್ರಾಣಿ ಪಕ್ಷಿಗಳ ಕಲಾಕೃತಿಗಳು ಬಣ್ಣ ಕಳೆದು ನಿಂತಿವೆ. ಅಣೆಕಟ್ಟಿನ 2 ಬದಿಗೆ ಅಳವಡಿಸಿದ ಕಬ್ಬಿಣದ ಪರಿಕರಗಳು ಅಲ್ಲಲ್ಲಿ ತುಂಡಾಗಿದೆ. ಉದ್ಯಾನವನಕ್ಕೆ ಆವರಣ ಗೋಡೆ ಹಾಗೂ ಸಿಸಿಟಿವಿ ಕ್ಯಾಮೆರಾ ಇಲ್ಲದಿದ್ದರಿಂದ ಕಿಡಿಗೇಡಿಗಳಿಗೆ ಮದ್ಯ ಸೇವನೆಗೆ ಅನುಕೂಲವಾಗುತ್ತಿದೆ. ಹಾಗೆಯೇ ಉದ್ಯಾನದ ಪ್ರವೇಶದಲ್ಲಿರುವ ಗುಡ್ಡದ ಭಾಗ ಅಪಾಯಕಾರಿಯಂತೆ ಕಂಡುಬರ್ತಿದೆ. ಉದ್ಯಾನವನಕ್ಕೆ ಮೆರುಗು ತರುವ ವಿದ್ಯುತ್ ದೀಪಗಳ ಕೊರತೆ ಇದೆ. ಮಳೆಗಾಲದಂತೆಯೇ ಸರ್ವಕಾಲದಲ್ಲಿಯೂ ಹಸಿರಿನಿಂದ ಕಂಗೊಳಿಸುವಂತೆ ಉದ್ಯಾನವನ ಅಭಿವೃದ್ಧಿಪಡಿಸಬೇಕಿದೆ. ಎಲ್ಲ ಫೋಟೋಸ್ ಎಲ್ಲ ಚೆನ್ನಾಗಿ ಬರ್ತಾ ಇದಾವೆ. ಆದ್ರೆ ಅವ್ರು ಹೇಳ್ದಂಗೆ ಇಲ್ಲಿ ಸ್ವಲ್ಪ ವಾಶ್ರೂಮ್ ಪ್ರಾಬ್ಲಮ್ ಇದೆ, ನೀರಿಲ್ಲ ಅಷ್ಟೇ. ಬಾಕಿದೆಲ್ಲ ಚೆನ್ನಾಗಿದೆ. ನಾವೆಲ್ಲ ಇಲ್ಲಿ ಪಾಟ್ಲಕ್ ಬೇರೆ ಬೇರೆಯವರು ಊಟ ತಂದಿ ನಾವೆಲ್ಲ ಊಟ ಮಾಡಿದ್ವಿ, ಸ್ವಲ್ಪ ಆಡಿದ್ವಿ. ಮತ್ತೆ ಇಲ್ಲಿ ಇನ್ನೊಂದು ಸ್ವಲ್ಪ ಶೇಡ್ ಏನಾದ್ರು ಇನ್ನೆರಡಿದ್ರೆ ಚೆನ್ನಾಗಿರ್ತಿತ್ತು. ಕಾರವಾರ ನಗರದಿಂದ ಸುಮಾರು 14 ಕಿಲೋಮೀಟರ್ ದೂರದಲ್ಲಿರುವ ಈ ತಾಣಕ್ಕೆ ಸದಾಶಿವಗಡ ಔರಾದ್ ರಾಜ್ಯ ಹೆದ್ದಾರಿ ಮೂಲಕ ಸಾಗಬೇಕು. ಹೊಟೆಗಾಳಿ ಬಳಿ ಎಡಕ್ಕೆ ತಿರುಗಿದ್ರೆ ಅಲ್ಲಿಂದ 1 ಕಿಲೋಮೀಟರ್ ಸಾಗಿದ್ರೆ ಸುಂದರ ಪಂಚವಟಿ ಉದ್ಯಾನವನ ವೀಕ್ಷಿಸಬಹುದು. ಆದರೆ ಉದ್ಯಾನವನ ನಿರ್ವಹಣೆ ಹಾಗೂ ಸೌಕರ್ಯಗಳ ಕೊರತೆಯಿಂದ ಬಳಲುತ್ತಿದ್ದು ಪ್ರವಾಸಿಗರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಎನ್ನುತ್ತಾರೆ ಹಲವು ಬಾರಿ ಉದ್ಯಾನವನಕ್ಕೆ ಭೇಟಿ ನೀಡಿದ ಕಾರವಾರದ ಪ್ರಸಾದ್ ಗಾಂವ್ಕರ್. ಇವತ್ತು ಭೀಮಕೋಲು ಪಂಚವಟಿ ಉದ್ಯಾನವನಕ್ಕೆ ಬಂದಿದ್ವಿ. ನನ್ನ ಫ್ರೆಂಡ್ಸು ಮತ್ತು ನಮ್ಮ ರಿಲೇಷನ್ ಎಲ್ಲ ಇಲ್ಲಿ ಚೆನ್ನಾಗಿದೆ, ಒಂದ್ಸಲ ಹೋಗಿ ಬನ್ನಿ ಅಂತ ಹೇಳ್ತಿದ್ರು. ಅದು ಕೇಳ್ಕೊಂಡು ನಾವು ದೂರದಿಂದ ಇಲ್ಲಿ ಬಂದಿದ್ವಿ. ಇವತ್ತು ಇಲ್ಲಿ ವ್ಯೂ ಪಾಯಿಂಟ್ಸ್ ಎಲ್ಲ ಕರೆಕ್ಟ್ ಇದೆ, ಚೆನ್ನಾಗಿದೆ. ಗಿಡಗಳು ಎಲ್ಲ ಕರೆಕ್ಟ್ ಆಗಿ ಎಲ್ಲ ಇದೆ, ಎಲ್ಲ ನಿರ್ವಹಣೆ ಕರೆಕ್ಟ್ ಮಾಡ್ತಾರೆ. ಗಿಡಗಳಿಗೆ ನೀರು ಹಾಕುವಂತ ವ್ಯವಸ್ಥೆಯನ್ನು ಕರೆಕ್ಟ್ ಮಾಡಿದ್ದಾರೆ. ವ್ಯೂ ಪಾಯಿಂಟ್ ಅದು ನೈಸರ್ಗಿಕವಾಗಿ ಆಲ್ರೆಡಿ ಇರುವಂತ ವ್ಯೂ ಪಾಯಿಂಟ್ಗಳಿದೆ, ಅದು ತುಂಬಾ ಚೆನ್ನಾಗಿ ಮಾಡಿದ್ರಿಂದ ಚೆನ್ನಾಗಿದೆ. ಬಟ್ ಪ್ರಾಬ್ಲಮ್ ಏನಪ್ಪಾ ಅಂದ್ರೆ ಕೆಲವೊಂದು ಮೂಲಭೂತ ಸೌಕರ್ಯಗಳು ಇಲ್ಲಿ ಇಲ್ಲ. ಒಂದು ವಾಶ್ರೂಮ್ ವ್ಯವಸ್ಥೆ ಇರೋದಾಗಿರಲಿ, ಕುಡಿಯುವ ನೀರಿನ ವ್ಯವಸ್ಥೆ ಆಗಿರೋದಾಗಲಿ ಇವೆಲ್ಲ ಇಲ್ಲ. ಮತ್ತು ಕೆಲವೊಂದು ಇವೆಲ್ಲ ಪೇಂಟಿಂಗ್ ಇರಲಿ ಅಥವಾ ಇದನ್ನು ಶೆಡ್ ಮಾಡಿದ್ದಾರೆ ಕೆಳಗಡೆ ಕೂತ್ಕೊಳ್ಳಿಕ್ಕೆ, ಅದಕ್ಕೂ ಪೇಂಟಿಂಗ್ ಇಲ್ಲ. ಮತ್ತು ದೀಪದ ಇದು ಲೈಟಿಂಗ್ ವ್ಯವಸ್ಥೆ ಇದಕ್ಕಿಲ್ಲ. ಮೇನ್ ಬೇಕಾಗಿರೋದು ಸಿಸಿಟಿವಿ ಕ್ಯಾಮ್ರಾ ಅಂತೂ ಇಲ್ಲಿ ಇಲ್ಲೇ ಇಲ್ವಾ. ಇಲ್ಲಿ ನೀರು ಇರೋದ್ರಿಂದ ಸ್ವಲ್ಪ ಯಾವುದೇ ರೀತಿಯ ಹಾನಿಕರ ಆಗದಿರುವಂತ ಸಿಸಿಟಿವಿ ಮತ್ತು ಮುನ್ನೆಚ್ಚರಿಕೆ ಬೋರ್ಡ್ಗಳು ಕಡಿಮೆ ಕಾಣ್ತಾ ಇದಾವೆ. ಮತ್ತು ಇಲ್ಲಿ ಈ ಗುಡ್ಡ ಒಂಥರ ಏನು ಶಿರೂರ್ ದುರಂತ ಈಗ ಇತ್ತೀಚೆಗೆ ಆಗಿರೋದ್ರಿಂದ ಈ ಗುಡ್ಡಕ್ಕೆ ಏನು ಸೇಫ್ಟಿ ಇದು ಮಾಡಿಲ್ಲ. ಅದೇನು ಕೇಜ್ ತರ ಮಾಡಿಬಿಟ್ಟು ಕಬ್ಬಿಣದ ಇಳಿಸಿರ್ತಾರೆ. ಏನೋ ಗುಡ್ಡ ಬಂದ ಗುಡ್ಡ ಬೀಳೋ ಕುಸಿತವನ್ನು ತಡೆಯೋದಕ್ಕೆ ಮಾಡಬೇಕಾಗಿರೋದಂತ ವ್ಯವಸ್ಥೆಯನ್ನು ಇವ್ರು ಮಾಡಿಲ್ಲ. ಅದನ್ನು ಮಾಡಿದ್ರೆ ಚೆನ್ನಾಗಿರ್ತಿತ್ತು ಅಂತ ಹೇಳಿ ನಮ್ದು ಅನಿಸಿಕೆ. ಅಂಕೋಲಾ ಬೇಲೆಕೇರಿಯ ಕಡಲ ತೀರದ ಪರಿಸರದಲ್ಲಿ ಇತ್ತೀಚೆಗೆ ಅಗಲಿದ ವೃಕ್ಷಮಾತೆ ಪದ್ಮಶ್ರೀ ತುಳಸಿಗೌಡ ನೆನಪಿನಾರ್ಥ ವೃಕ್ಷ ನೆಟ್ಟು ನಮನ ಸಲ್ಲಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಡಾಕ್ಟರ್ ಇಂದಿರಾ ಸುಬ್ರಹ್ಮಣ್ಯ ಉಡುಪಿಯವರು ತುಳಸಿ ಉಯ್ಯಾಲೆಯನ್ನ ಲೋಕಾರ್ಪಣೆಗೊಳಿಸಿದ್ರು. ನಂತರ ನಡೆದ ನುಡಿನಮನ ಕಾರ್ಯಕ್ರಮದಲ್ಲಿ ರೀಜನಲ್ ಚೇರ್ಪರ್ಸನ್ ಎಂಜಿಎಫ್ ರವಿನಾಯ್ಕ್ ಮಾತನಾಡಿ, ಗಿಡಮರಗಳೊಂದಿಗೆ ಬೆಳೆದು ಪರಿಸರವನ್ನೇ ಸರ್ವಸ್ವ ಎಂದು ಬಾಳಿದ ಪದ್ಮಶ್ರೀ ತುಳಸಿಗೌಡರಲ್ಲಿದ್ದ ಪರಿಸರ ಕಾಳಜಿ ಮತ್ತು ಪರಿಸರ ಬೆಳೆಸುವ ವೈಜ್ಞಾನಿಕ ಕೌಶಲ್ಯ ಮುಂದಿನ ತಲೆಮಾರಿನವರಿಗೂ ಮಾದರಿ ಎಂದರು. ಗಿರೀಶ್ ಕುಚಿನಾಡ್ ಮಾತನಾಡಿ, ತನ್ನ ಸಾಧನೆಯ ಮೂಲಕ ಪದ್ಮಶ್ರೀ ಪಡೆದು ಹಾಲಕ್ಕಿ ಸಮಾಜ ಮತ್ತು ಅಂಕೋಲೆಯ ಹೆಸರನ್ನ ರಾಷ್ಟ್ರಮಟ್ಟದಲ್ಲಿ ಗುರುತಿಸುವಂತೆ ಮಾಡಿದ ಅಗಲಿದ ಹಿರಿಯ ಚೇತನ ತುಳಸಿಗೌಡರ ನೆನಪು ಚಿರಸ್ಥಾಯಿಯಾಗಿರಿಸಲು ಅವರ ಸ್ಮರಣಾರ್ಥ ಗಿಡ ನೆಟ್ಟು ಗೌರವ ಸಲ್ಲಿಸಿದ್ದು ಶ್ಲಾಘನೀಯ ಎಂದರು. ಅಂಕೋಲಾ ವಲಯ ಅರಣ್ಯಾಧಿಕಾರಿ ಪ್ರಮೋದ್ ನಾಯಕ್ ಮಾತನಾಡಿ, ತುಳಸಿಗೌಡರು ಪರಿಸರವನ್ನ ಬೆಳೆಸಿ ಪೋಷಿಸೋದ್ರಿಂದ ಅವರ ಆಶಯವನ್ನ ನಾವು ಪೂರ್ಣಗೊಳಿಸಬೇಕು ಎಂದರು. ಶಿಕ್ಷಕಿ ಅಕ್ಷತಾ ಕೃಷ್ಣಮೂರ್ತಿ ತುಳಸಿಗೌಡರ ಸಾಧನೆಯ ಕುರಿತು ಮಾತನಾಡಿ, ಕಾಡು ಮೇಡುಗಳಲ್ಲಿ ಅಲೆದು
ಕುರಿತು ಬೀಜಗಳನ್ನ ಸಂಗ್ರಹಿಸಿ ಅವುಗಳನ್ನ ಬೆಳೆಸುವ ಅಗಾಧವಾದ ಜ್ಞಾನ ಅವರಲ್ಲಿತ್ತು ಎಂದರು. ಅಧ್ಯಕ್ಷತೆಯನ್ನ ವಹಿಸಿದ್ದ ಲಯನ್ಸ್ ಕ್ಲಬ್ ಕರಾವಳಿಯ ಅಧ್ಯಕ್ಷ ದೇವಾನಂದ್ ಗಾಂವ್ಕರ್ ಮಾತನಾಡಿ, 2 ದಶಕಗಳ ಹಿಂದೆಯೇ ತುಳಸಿಗೌಡರ ಸಾಧನೆಯನ್ನ ಗುರುತಿಸಿ ಅವರನ್ನ ಲಯನ್ಸ್ ಕ್ಲಬ್ ಮತ್ತು ಗಾಂವ್ಕರ್ ಮೆಮೋರಿಯಲ್ ಫೌಂಡೇಶನ್ ಮೂಲಕ ಸನ್ಮಾನಿಸಿದ್ದನ್ನ ಸ್ಮರಿಸಿದ್ರು. ಬಹುಶಃ ನೀವು ಯಾವ್ದಾದ್ರು ಗಿಡದ ಹತ್ರ ಹೋಗಿ ಕೂತ್ಕೊಂಡಾಗ ನಿಮ್ಗೆಲ್ಲ ಯಾವ ರೀತಿಯ ಅನುಭವ ಆಗ್ತದೋ ಅದೇ ನಮ್ಮ ತುಳಸಿಗೌಡ ಅವರ ಬಳಿ ಕೂತ್ಕೊಂಡಾಗ್ಲೂ ಕೂಡ ಅದೇ ಒಂದು ಅನುಭವ, ಅವ್ಯಕ್ತವಾದಂಥ ಅನುಭವ ನಮಗೆ ಸಿಗ್ತದೆ ಅನ್ನುವಂಥದ್ದು ನಾನು ಕಂಡುಕೊಂಡೆ. ತುಳಸಿ ಗೌಡರನ್ನ ನಾವು ನೆನೆಯಲೇಬೇಕು, ಮತ್ತೆ ನಮ್ಮ ಮುಂದಿನ ತಲೆಮಾರು ಕೂಡ ಅದನ್ನ ನೆನಪಿಟ್ಕೊಳ್ಬೇಕಾದ್ದು ತುಂಬಾ ಅಗತ್ಯ ಆಗಿದೆ. ಇವತ್ತು ಲಯನ್ಸ್ ಅವರು ಬೆಳಕೇರಿಗೆ ಬಂದು ಇಲ್ಲಿ ಒಂದು ವೃಕ್ಷವನ್ನು ನೀಡುವುದರ ಮೂಲಕ ಅದರ ಜೊತೆಗೆ ಇಂದಿರಾ ಮೇಡಮ್ ಅವರ ಕೊಟ್ಟಂತಹ ತುಳಸಿ ಉಯ್ಯಾಲೆಯನ್ನ ಇಲ್ಲಿ ಇಡುವುದರ ಮೂಲಕವಾಗಿ ಬಹುಶಃ ನಮ್ಮೆಲ್ಲ ಬೆಳಕೇರಿಯ ಮತ್ತು ಈ ಬೀಚನ್ನು ನೋಡೋಕ್ಕೆ ಬರುವಂತಹ ಎಲ್ಲ ಮಕ್ಕಳು ತುಳಸಿ ಉಯ್ಯಾಲೆಯನ್ನು ತೂಗ್ತಾ ಆ ಅಮ್ಮನ ಹೆಸರನ್ನ ಆಶೀರ್ವಾದವನ್ನ ಪಡ್ಕೊಳ್ತಾರೆ ಅನ್ನುವಂಥದ್ದು. ಯಾವುದೋ ಒಂದು ಗಿಡ ನಮಗೆ ಗಿಡ ನೆಲೆಸಬೇಕು ಹೇಳುವ ಉದ್ದೇಶದಿಂದ ಯಾವುದೋ ಗಿಡ ತಂದು ಇಡ್ಬೋದು. ಫಾರ್ ಎಕ್ಸಾಂಪಲ್ ಅಕೇಶ್ ಹೇಗೆ ಪ್ರಾಬ್ಲಮ್ ಆಯ್ತು ಗೊತ್ತಿದೆ ಎಲ್ಲರಿಗೂ, ಆ ತರ ಮಾಡೋದು. ಅವರು ಹಾಗಲ್ಲ, ನಮ್ಮ ಸ್ಥಳೀಯ ಪರಿಸರದಲ್ಲಿ ಈಗ ಮಾಸ್ತಿ ಕಟ್ಟಾಗೋದು, ರಾಮನಗೋಳಾಗಿರ್ಬೋದು, ಅಂಕೋಲದಲ್ಲಿರ್ಬೋದು, ಈ ಒಂದು ಪರಿಸರದಲ್ಲಿ ಯಾವ ಗಿಡಗಳು ಚೆನ್ನಾಗಿ ಬೆಳೀತದೆ ಅಂತದನ್ನ ಫಸ್ಟ್ ಟ್ರೀ ಅಂತ ಕರಿತೇವೆ ನಾವು. ನಮ್ಮ ನರ್ಸರಿಯಲ್ಲಿ ಅಭಿವೃದ್ಧಿ ಪಡಿಸಿ ಕೆಲವು ಟ್ರೀಟ್ಮೆಂಟ್ ಗಳನ್ನ ನಾವೆಲ್ಲ ಬುಕ್ಕಲ್ಲಿ ಓದಿ ಮಾಡ್ಕೊಳ್ತೇವೆ. ಅವ್ರು ಹಾಗಲ್ಲ, ಅದನ್ನ ಪ್ರಾಯೋಗಿಕವಾಗಿ ಮಾಡಿ ಯಾವ್ದು ಸಕ್ಸಸ್ ಯಾವ್ದು ಫೇಲರ್ ಅಂತ ಒಂದು ಅವರ ಹೆಸರಲ್ಲಿ ಗಿಡಗಳನ್ನು ನೆಡ್ತಾ ಇರೋದು ನಮ್ಮ ಕೇಶವಾನಂದ ನಾಯ್ಕ ಅವರ ಉಪಸ್ಥಿತಿಯಲ್ಲಿ ಬೇಲೇಟಿಯಲ್ಲಿ ಒಳ್ಳೆ ಮಹತ್ತರವಾದ ಕೆಲಸ ನಡೀತಾ ಇದೆ. ಸನದಿಯವರ ಬಗ್ಗೆ ಗಿಡ ನೆಟ್ಟಿದ್ದಾರೆ, ವಿಷ್ಣು ನಾಯ್ಕರ ಬಗ್ಗೆ ಗಿಡ ನೆಟ್ಟಿದ್ದಾರೆ. ಯಾರೇ ನಮ್ಮ ಊರಿನ ನಾಗರಿಕರು ಪ್ರಮುಖವಾಗಿ ತೀರ್ಕೊಂಡ್ರೆ ಕೇಶವಾನಂದ ನಾಯ್ಕ ಅವರ ಮುಂದಾಳತ್ವದಲ್ಲಿ ಇಲ್ಲಿ ಗಿಡ ನೆಡುವ ಕಾರ್ಯಕ್ರಮ ನಡೀತಾ ಇದೆ. ಗಿಡಗಳು ಮನುಷ್ಯನಿಗೆ ರಕ್ಷಣೆ ಕೊಡ್ತವೆ. ಆಕ್ಸಿಜನ್ ಕೊಡೋದೇ ಗಿಡ. ಒಂದು ಆಕ್ಸಿಜನ್ ಗಿಡ ಇಲ್ದಿದ್ರೆ ಆಕ್ಸಿಜನ್ ಇಲ್ಲ. ನಾವು ರೆಕ್ಕೆಲೆಸ್ಲಿ ಕಡಿತಾ ಇದ್ದೇವೆ. ತುಳಸಿ ಗೌಡರ ವಿಚಾರದಲ್ಲಿ ಅವರು ವೃಕ್ಷ ಮಾತೆ ಅನಿಸಿಕೊಂಡಂತ ದಿನಗಳನ್ನ ನಾವು ನೆನಪಿಸಿಕೊಂಡಾಗ ನಮಗೆ ಮತ್ತು ತುಳಸಿ ಗೌಡರಿಗೆ ಸುಮಾರು 30 ವರ್ಷಗಳ ಪರಿಚಯ ಇದೆ. 1999ರಲ್ಲಿಯೇ ತುಳಸಿ ಗೌಡರ ಈ ಸಾಧನೆಯನ್ನ ನೋಡಿ ನಮ್ಮ ಅಂಕೋಲಾ ಕರಾವಳಿ ಜೂನಿಯರ್ ಚೇಂಬರ್ದಿಂದ ಇಂದಿಗೆ 25 ವರ್ಷಗಳ ಹಿಂದೆ ನಾವು ಅವರಿಗೆ ಸನ್ಮಾನವನ್ನ ನೆರವೇರಿಸಿದ್ದೇವೆ. ಅದೇ ರೀತಿಯಾಗಿ ಗಾಂವ್ಕರ್ ಮೆಮೋರಿಯಲ್ ಫೌಂಡೇಶನ್ ಇಂದ ಸನ್ಮಾನವನ್ನು ನೆರವೇರಿಸಿದ್ದೇವೆ. ಹಾಗೆ ಅನೇಕ ಸಂಘ ಸಂಸ್ಥೆಗಳು, ಸರ್ಕಾರ, ಬೇರೆ ಬೇರೆ ಇಲಾಖೆಯವರು ಅವರಿಗೆ ಅವರ ಸಾಧನೆಯನ್ನ ನೋಡಿ ಸನ್ಮಾನಿಸಿ ಗೌರವಿಸಿದೆ. ವೇದಿಕೆಯಲ್ಲಿ ವಿವೇಕ ಸೌಹಾರ್ದ ಸಹಕಾರಿ ನಿಯಮಿತದ ಅಧ್ಯಕ್ಷ ಕೇಶವಾನಂದ ನಾಯಕ್, ಬೇಲೆಕೇರಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಸಹನಾ ನಾಯ್ಕ್, ಎನ್ಡಿಆರ್ಎಫ್ ಮುಖ್ಯಸ್ಥರಾದ ಪಿಂಟೋ ನಂದಿ ಮಾತನಾಡಿದರು. ಪಿಡಿಒ ಪೂರ್ಣಿಮಾ ಗೌಡ ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಲಯನ್ಸ್ ಕ್ಲಬ್ ಕರಾವಳಿಯ ಪದಾಧಿಕಾರಿಗಳು, ಸದಸ್ಯರು, ಹಲವು ಸಂಘ ಸಂಸ್ಥೆಗಳ ಪ್ರಮುಖರು, ಬೇಲೆಕೇರಿಯ ಪ್ರಮುಖರು, ಅರಣ್ಯ ಇಲಾಖೆಯ ಸಿಬ್ಬಂದಿಗಳು, ಎನ್ಡಿಆರ್ಎಫ್ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ಸುಭಾಷ್ ಕಾರಿಬೈಲ್, ಅಂಕೋಲಾ. ಗೋಕರ್ಣ ರಾಷ್ಟ್ರೀಯ ಸ್ವಯಂ ಸೇವಕರ ಸಂಘದ ಸಹಯೋಗದಲ್ಲಿ ಹುಬ್ಬಳ್ಳಿಯ ಶಾ ದಾಮಜಿ ಜಾದವಜಿ ಛೇಡಾ ಸ್ಮಾರಕ ರಾಷ್ಟ್ರೋತ್ಥಾನ ರಕ್ತ ಕೇಂದ್ರದ ವತಿಯಿಂದ ಬೃಹತ್ ರಕ್ತದಾನ ಶಿಬಿರ ಶುಕ್ರವಾರ ಬಸ್ ನಿಲ್ದಾಣದ ರಸ್ತೆಯ ಕದಂಬ ಬ್ಯಾಂಕ್ ಹತ್ತಿರ ನಡೆಯಿತು. ಹರಿಹರೇಶ್ವರ ವೇದ ವಿದ್ಯಾಪೀಠದ ಪ್ರಾಚಾರ್ಯ ವೇದಮೂರ್ತಿ ಉದಯಮಯ್ಯರ್ ಶಿಬಿರಕ್ಕೆ ಚಾಲನೆ ನೀಡಿದ್ರು. ಮುಂಜಾನೆಯಿಂದ ಸಂಜೆಯವರೆಗೆ ನಡೆದ ಈ ಶಿಬಿರದಲ್ಲಿ 100ಕ್ಕೂ ಹೆಚ್ಚು ಜನರು ಪಾಲ್ಗೊಂಡು ರಕ್ತದಾನ ಮಾಡಿದ್ರು. ಈ ವೇಳೆ ಗಣಪತಿ ಭಟ್ ಬಟ್ಟು, ಮೋಹನ್ ಗುನ್ಗಾ, ಗಣಪತಿ ಅಡಿ, ದಿಲೀಪ್ ಹಿರೇಗಂಗೆ, ಮೋಹನ್ ಹೆಗಡೆ, ಸೋಮೇಶ್ ಗೌಡ, ಶ್ರೀಧರ್ ಹಲ್ಯಾಳ್, ರಕ್ತ ಕೇಂದ್ರದ ಸಿಬ್ಬಂದಿಗಳು, ಪ್ರಯೋಗಾಲಯ ತಜ್ಞರು ಉಪಸ್ಥಿತರಿದ್ದು ಶಿಬಿರಕ್ಕೆ ಸಹಕಾರ ನೀಡಿದ್ರು. ದಾಂಡೇಲಿ ಬೆಳೆಯುತ್ತಿರುವ ನಗರವಾಗಿದ್ದು ಇಲ್ಲಿಯ ರಸ್ತೆಗಳು ಅಗಲೀಕರಣಗೊಂಡಿವೆ. ಮುಖ್ಯ ರಸ್ತೆ ಏಕಮುಖ ಸಂಚಾರವೂ ಆಗಿದೆ. ಆದರೆ ಪಾರ್ಕಿಂಗ್ ಸಮಸ್ಯೆ ಮಾತ್ರ ಹಲವು ವರ್ಷಗಳಿಂದ ಕಾಡುತ್ತಲೇ ಇದೆ. ಈ ಕುರಿತು ಒಂದು ವರದಿ ಇಲ್ಲಿದೆ. ದಾಂಡೇಲಿ ನಗರದಲ್ಲಿ ಅಭಿವೃದ್ಧಿಗೆ ತಕ್ಕಂತೆ ಮುಖ್ಯ ರಸ್ತೆಗಳು ಕೂಡ ಅಗಲೀಕರಣಗೊಂಡಿವೆ. ಈ ಪ್ರಮುಖ ರಸ್ತೆಗಳಲ್ಲಿ ಏಕಮುಖ ಸಂಚಾರವಾದರೂ ಪಾರ್ಕಿಂಗ್ ಸಮಸ್ಯೆ ಮಾತ್ರ ಪರಿಹಾರ ಕಂಡಿಲ್ಲ. ಮುಖ್ಯವಾಗಿ ನಗರದ ಕಿತ್ತೂರು ಚೆನ್ನಮ್ಮ ವೃತ್ತದಿಂದ ಪಟೇಲ್ ವೃತ್ತದ ಮೂಲಕವಾಗಿ ಜೆಎನ್ ರಸ್ತೆಯಿಂದ ನಗರಸಭೆಯವರೆಗೆ ನಿತ್ಯ ಪಾರ್ಕಿಂಗ್ ಸಮಸ್ಯೆ ಇದ್ದೇ ಇರುತ್ತದೆ. ಜೆಎನ್ ರಸ್ತೆಯುದ್ದಕ್ಕೂ ರಸ್ತೆಗಳ ಇಕ್ಕೆಲೆಗಳಲ್ಲಿ ದ್ವಿಚಕ್ರ ವಾಹನಗಳನ್ನ, ಕಾರು ಹಾಗೂ ಇತರೆ ಎಲ್ಲಾ ವಾಹನಗಳನ್ನ ಪಾರ್ಕ್ ಮಾಡಿ ಇಡಲಾಗುತ್ತದೆ. ಉದ್ಯೋಗ ಅಥವಾ ವ್ಯಾಪಾರ ವಹಿವಾಟು ನಿಮಿತ್ತ ಬೇರೆ ನಗರಗಳಿಗೆ, ಊರುಗಳಿಗೆ ಹೋಗುವವರು ತಮ್ಮ ದ್ವಿಚಕ್ರ ಹಾಗೂ ಲಘು ವಾಹನಗಳನ್ನ ನಗರದ ಜೆಎನ್ ಎಲ್ಐಸಿ ಕಾರ್ಯಾಲಯದಿಂದ ಬಸ್ ನಿಲ್ದಾಣದ ಕೆಳ ರಸ್ತೆಯವರೆಗೂ ನಿಲ್ಲಿಸಿಟ್ಟು ಹೋಗ್ತಾರೆ. ಅನೇಕರು ತಮ್ಮ ಕಾರುಗಳನ್ನ ಕೂಡ ಮುಂಜಾನೆಯಿಂದ ಸಂಜೆಯವರೆಗೆ ರಸ್ತೆ ಮೇಲೆ ಪಾರ್ಕ್ ಮಾಡಿ ಹೋಗೋದು ವ್ಯಾಧಿಯಂತಾಗಿ ಬಿಟ್ಟಿದೆ.
ಸಂತೆಯ ದಿನ, ರವಿವಾರದ ದಿನ, ಹಬ್ಬ ಹರಿದಿನ ಬಂತೆಂದ್ರೆ ಜೆಎನ್ ರಸ್ತೆಯುದ್ದಕ್ಕೂ ವಾಹನಗಳು ಸಾಲು ಸಾಲಾಗಿ ಪಾರ್ಕ್ ಆಗಿರೋದ್ರಿಂದ ಹಲವು ರೀತಿಯ ಸಮಸ್ಯೆಗಳಾಗುತ್ತವೆ. ಕಿತ್ತೂರು ಚೆನ್ನಮ್ಮ ವೃತ್ತದಿಂದ ಹಳಿಯಾಳ ರಸ್ತೆಯ ಉದ್ದಕ್ಕೂ ಖಾಲಿ ಲಾರಿಗಳು ಸಾಲು ಸಾಲಾಗಿ ನಿಂತುಕೊಂಡಿರುತ್ತವೆ. ಲಾರಿಗಳನ್ನ ರಸ್ತೆಯ ಅಕ್ಕಪಕ್ಕದಲ್ಲಿಯೇ ಪಾರ್ಕ್ ಮಾಡಿರೋದ್ರಿಂದ ಟ್ರಾಫಿಕ್ ಜಾಮ್ ಅಷ್ಟೇ ಅಲ್ಲ, ವಾಹನ ಸಂಚಾರಕ್ಕೂ ಕೂಡ ವ್ಯತ್ಯಯವಾಗ್ತಿದೆ. ಕೆಲವರು ರಸ್ತೆಯ ಪಕ್ಕದಲ್ಲಿಯೇ ಗ್ಯಾರೇಜ್ ಮಾಡಿಕೊಂಡಿದ್ದು, ಗ್ಯಾರೇಜ್ಗಳ ಎದುರಿಗೆ ವಾಹನಗಳನ್ನ ನಿಲ್ಲಿಸಿ ರಿಪೇರಿ ಮಾಡುತ್ತಿರೋದು ಕೂಡ ಕಂಡು ಬರ್ತಿದೆ. ಉದ್ಯಮ ನಗರವಾಗಿರುವ ದಾಂಡೇಲಿಯಲ್ಲಿ ಕಚ್ಚಾ ಸಾಮಗ್ರಿಗಳನ್ನ ತರಲು ಅಥವಾ ಉತ್ಪಾದಿತ ಸಾಮಗ್ರಿ ಸಾಗಿಸಲು ಲಾರಿಗಳು ದಿನನಿತ್ಯ ಬಂದು ಹೋಗೋದು ಸಹಜ. ಆ ಕಾರಣಕ್ಕಾಗಿಯೇ ದಾಂಡೇಲಿಯಲ್ಲಿ ಟ್ರಕ್ ಟರ್ಮಿನಲ್ ಮಾಡಲಾಗಿದೆ. ಹಾಗೆ ಅವರಿಗಾಗಿಯೇ ಒಂದು ವ್ಯವಸ್ಥೆ ಮಾಡಿದ್ರೂ ಕೂಡ ಅನೇಕ ಲಾರಿ ಮಾಲಕರು, ಚಾಲಕರು ತಮ್ಮ ಲಾರಿಗಳನ್ನ ಜನತಾ ವಿದ್ಯಾಲಯದ ಬಳಿ, ಭರ್ಚಿ ರಸ್ತೆಯಲ್ಲಿ, ಲೋಕೋಪಯೋಗಿ ಪ್ರವಾಸಿ ಗೃಹದ ಬಳಿ ಹಾಗೂ ಇತರೆ ಸ್ಥಳಗಳಲ್ಲಿ ರಸ್ತೆಗಳ ಮೇಲೆಯೇ ನಿಲ್ಲಿಸಿ ಹೋಗುತ್ತಿದ್ದು, ಇದು ಹಲವು ಸಂದರ್ಭಗಳಲ್ಲಿ ಸಂಚಾರಕ್ಕೆ ಅಡೆತಡೆಯಾಗ್ತಿದೆ. ಒಟ್ಟಾರೆಯಾಗಿ ಬೆಳೆಯುತ್ತಿರುವ ದಾಂಡೇಲಿಗೆ ಪಾರ್ಕಿಂಗ್ ವ್ಯವಸ್ಥೆಯಾಗಲೇಬೇಕು. ಬಹುಕಾಲ ರಸ್ತೆಯ ಮೇಲೆ ನಿಂತ ಹಳೆಯ ವಾಹನಗಳನ್ನ ತೆರವುಗೊಳಿಸಬೇಕು. ರಸ್ತೆಯ ಮೇಲೆ ಗ್ಯಾರೇಜ್ಗಳನ್ನಿಟ್ಟು ವಾಹನ ರಿಪೇರಿ ಮಾಡುತ್ತಿರುವ ವ್ಯವಸ್ಥೆಗೆ ಪರ್ಯಾಯವನ್ನ ಕಂಡುಕೊಳ್ಬೇಕು. ಹಳಿಯಾಳ್ ರಸ್ತೆಯಲ್ಲಿ ಜೆವಿಡಿ ಬಳಿಯಲ್ಲಿ ರಸ್ತೆಯ ಇಕ್ಕೆಲೆಗಳಲ್ಲಿ ಲಾರಿಗಳನ್ನ ನಿಲ್ಲಿಸೋದನ್ನ ತಡೆಯಬೇಕು ಎನ್ನುವುದು ಜನರ ಆಗ್ರಹವಾಗಿದೆ.